ನಗರದ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಕ್ಷಶೀಲಾ ಫೌಂಡೇಶನ್, ಜೈಸೆ ಚಿಕ್ಕಮಗಳೂರು ಮಲ್ನಾಡ್, ಏಕತಾ ಮಿಷನ್, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಐಸಿರಿ ಇಕೋ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ಅರಳಿ ಗಿಡಕ್ಕೆ ನೀರೆರೆಯುವ ಮೂಲಕ ಪರಿಸರ ದಿನಕ್ಕೆ ಚಾಲನೆ ನೀಡಿದ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ, ಪರಿಸರ ರಕ್ಷಿಸುವ ಬೆಳೆಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಸಾರ್ವಜನಿಕರ ಪಾತ್ರ ಹಿರಿಯದಾಗಿದ್ದು, ಕಾಡು ನಾಶದಿಂದಲೇ ಇಂದು ಪ್ರಾಣಿ ಪಕ್ಷಿಗಳು ನಗರ ಪ್ರದೇಶಗಳಿಗೆ ಆಕ್ರಮಿಸುತ್ತಿದ್ದು, ಮನುಷ್ಯರಂತೆ ಭೂಮಿ ಮೇಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಸಮಾನ ಹಕ್ಕಿದೆ. ಆ ನಿಟ್ಟಿನಲ್ಲಿ ಕಾಡು ಪ್ರಾಣಿಗಳು ಪಕ್ಷಿಗಳು ನಾಡಿಗೆ ಬರದಂತೆ ತಡೆಯಲು ಅರಣ್ಯವನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಮರ ಯಾವುದು? ಅರಳಿ ಮರ. ಆ ಅರಳಿ ಮರ ಹೆಚ್ಚು ಆಕ್ಸಿಜನ್ ಕೊಡೋದ್ರಿಂದ ಪ್ರತಿ ಊರಲ್ಲೂ ಒಂದು ಅಶ್ವತ್ಥ ಕಟ್ಟೆ ಕಟ್ಬಿಟ್ಟು ಅಲ್ಲಿ ಅರಳಿ ಮರ ಒಂದು, ಬೇವಿನ ಮರ ಒಂದು ಹಾಕಿರ್ತಾರೆ. ನೋಡಿದೀರಾ? ಬೇವಿನ ಮರ ಯಾಕೆ ಹಾಕ್ತಾರೆ ಅಂದ್ರೆ ಯಾವುದೇ ಬ್ಯಾಕ್ಟೀರಿಯಾಗಳು, ವೈರಸ್ಸು ಬರಬಾರ್ದು ಅಂತೇಳ್ಬಿಟ್ಟು, ಆ ಸ್ಮೆಲ್ಗೆ ಅವು ಸತ್ತೋಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿರ್ತಾರೆ. ಹೆಚ್ಚಿಗೆ ಆಕ್ಸಿಜನ್ ಬೇಕು ಅಂತ ಹೇಳ್ಬಿಟ್ಟು ಅರಳಿ ಮರ ಹಾಕಿರ್ತಾರೆ ಅಲ್ವಾ? ಮತ್ತೆ ಈಗ ಸೀಸನ್ ಯಾವ್ದು ಹೇಳು? ಮಾವಿನ ಮರಗಳೆಲ್ಲ, ಮಾವಿನ ಹಣ್ಣೆಲ್ಲ ತಿಂತಾ ಇದ್ದೀರಾ? ಎಲ್ಲಿದೆ ಇಲ್ಲಿ ಮಾವಿಂದು? ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿ. ಆಮೇಲೆ ನೇರಳೆ ತಿಂತಾ ಇದ್ದೀರಾ? ನೇರಳೆದು ಪಕ್ಷಿ ಪ್ರಾಣಿ ಅಳಿಲಿಗ ಹೆಸರು ಸಾಲು ಮರದ ತಿಮ್ಮಕ್ಕ ಅಲ್ವಾ? ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿನಲ್ಲಿ ಹುಟ್ಟಿ ಇಡೀ ವಿಶ್ವಖ್ಯಾತಿಯನ್ನು ಪಡೆದಿದ್ದು ಯಾವ ಕಾರಣಕ್ಕಾಗಿ? ಮರಗಳನ್ನ ಬೆಳೆಸಿರೋದ್ರಿಂದ. ಹಾಗಾಗಿ ಮಕ್ಕಳ ನೀವು ಅವರು ನಮಗೆ ಪ್ರೇರಣೆ ಆಗ್ಬೇಕು. ನೀವು ಮನೆ ಹತ್ರ, ನಿಮ್ಮ ಹೊಲದ ಹತ್ರ, ಶಾಲೆ ಹತ್ರ ಒಂದೊಂದು ಗಿಡನ ನೆಡಬೇಕು, ಅದನ್ನ ಬೆಳೆಸಬೇಕು. ತಕ್ಷಶೀಲಾ ಫೌಂಡೇಶನ್ ಸಂಸ್ಥಾಪಕರಾದ ಅನಿಲ್ ಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಾನವ ಜನಾಂಗದ ದುರಾಸೆಯಿಂದ ನಮ್ಮ ಭೂಮಿ ಕಲುಷಿತಗೊಳ್ಳುತ್ತಿದ್ದು, ಹವಾಮಾನ ವೈಪರೀತ್ಯ ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಇಂದಿನ ಯುವ ಜನಾಂಗ ಈ ನಿಟ್ಟಿನಲ್ಲಿ ಎಚ್ಚೆತ್ತು ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ನಾವು ತಕ್ಷಶೀಲಾ ಫೌಂಡೇಶನ್ ಸಂಸ್ಥೆ ಹುಟ್ಟುಹಾಕಿದ್ದು, ಸಾಧ್ಯವಾದಷ್ಟು ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ರೂಪಿಸೋಣ ಎಂದು ಮಾತನಾಡಿದರು. ಪ್ರತಿಯೊಂದು ಜೀವಿಗೂ ಕೂಡ ಒಂದು ಜೀವಿಸುವ ಹಕ್ಕು ಪಟ್ಟಿದೆ. ಅದು ಆರ್ಟಿಕಲ್ 21 ಏನಿದೆ ಅದರಲ್ಲಿ ಪರಿಸರ ಕೂಡ ಸಂರಕ್ಷಣೆ ಮಾಡುವುದು ಮತ್ತು ಮರಗಿಡಗಳ ನೆಡುವುದು ಕೂಡ ಒಂದು ಹಕ್ಕನ್ನಾಗಿ ಸಂವಿಧಾನದಲ್ಲಿ ಅಳವಡಿಸಿದೆ. ಆ ರೀತಿ ಆರ್ಟಿಕಲ್ 51G ಏನಂದ್ರೆ ಪ್ರತಿಯೊಬ್ಬರು ಕೂಡ ಪರಿಸರ ರಕ್ಷಣೆ ಮಾಡುವುದು ಈ ಭಾರತೀಯ ಕರ್ತವ್ಯ ಅಂತಲೂ ಕೂಡ ಇರುತ್ತೆ. ಹಾಗಾಗಿ ನಾವು ಸಮಾಜಮುಖಿ ಕೆಲಸ ಮಾಡೋದ್ರ ಜೊತೆಗೆ ಈ ಥರ ಪರಿಸರನ, ಸುತ್ತಮುತ್ತಲಿನ ಪರಿಸರನ ಸುಂದರವಾಗಿ ಇಟ್ಕೊಂಡ್ರೆ ನಾವು ಕೂಡ ಸುಂದರವಾಗಿರ್ತೀವಿ. ಅಂತಹ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು. ರಾಜ್ಯ ಪರಿಸರ ಮೌಲ್ಯಮಾಪನ ಪ್ರಾಧಿಕಾರದ ಅಧ್ಯಕ್ಷರಾದ ಎಎನ್ ಮಹೇಶ್ ಅವರು ಮಾತನಾಡಿ, ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಳ್ಳುತ್ತಿದ್ದು, ಆದರೆ ಗಿಡ ನೆಟ್ಟರೆ ಸಾಲದು, ಅದನ್ನು ಉಳಿಸಿ ಬೆಳೆಸುವ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ. ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ನೆಟ್ಟಿರುವ ಗಿಡಗಳನ್ನು ಕಾಪಾಡಿಕೊಳ್ಳಬೇಕು ಎಂದು ಮಾತನಾಡಿದರು. ಇದೆಲ್ಲ ಸೇರಿದಂತೆ ವಿಶ್ವದ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಡೆದಂಥ ಸಭೆಯಲ್ಲಿ ವಿಶ್ವಸಂಸ್ಥೆ ವಿಶ್ವ ಪರಿಸರ ದಿನಾಚರಣೆಯನ್ನ ಇಡೀ ಪ್ರಪಂಚದಾದ್ಯಂತ ನಡೀತಕ್ಕಂಥ ಘೋಷಣೆಯನ್ನು ಮಾಡುತ್ತೆ. ಮುಖ್ಯನ ಇವತ್ತು ಜೂನ್ 5ರಂದು ವಿಶ್ವದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ.
ಈಗಾಗಲೇ ಸಾಲುಮರದ ತಿಮ್ಮಕ್ಕನ ಉದಾಹರಣೆ ಕೊಟ್ಟರು. ಆಕೆ ತನ್ನ ಮಕ್ಕಳಿಲ್ಲದೆ ಇದ್ರು ಕೂಡ ಮಕ್ಕಳು ಅಂತೇಳಿ ಗಿಡ ಮರಗಳನ್ನು ಪೋಷಿಸಿದ್ಲು. ಆಕೆ ಹಸಿರನ್ನೇ ತನ್ನ ಉಸಿರಾಗಿ ಪಡೆದುಕೊಂಡ್ಲು. ಆಕೆ ಇವತ್ತು ಆಕೆ ಇಲ್ಲದಿದ್ರು ಕೂಡ, ಆಕೆ ಅವಿದ್ಯಾವಂತರಾಗಿದ್ರು ಕೂಡ ಆಕೆ ನಡೆದುಕೊಂಡ ರೀತಿ ಮತ್ತು ಪರಿಸರದ ಬಗ್ಗೆ ಹೊಂದಿದಂತ ಕಾಳಜಿಗೆ ಇಡೀ ಪ್ರಪಂಚವೇ ಆಕೆಯನ್ನ ಗೌರವಿಸ್ತಾ ಇದೆ. ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಸರ್ಕಾರ ಒಂದು ವಿನೂತನ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಜೆಸಿಎ ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ತಿಲಕ್ದತ್ ರವರು ಮಾತನಾಡಿ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಹಾಗೂ ನಮ್ಮ ಜಿಲ್ಲೆಯವರೇ ಆದ ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರ ಪ್ರೇಮವನ್ನ ಸ್ಮರಿಸುತ್ತಾ ವೃಕ್ಷಗಳನ್ನು ಬೆಳೆಸುತ್ತಾ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಆ ಮಹನೀಯರು ಮಾಡಿದ ತ್ಯಾಗ ಶ್ರಮ ಅವಿಸ್ಮರಣೀಯ. ನಾವೆಲ್ಲರೂ ಅವರ ಪ್ರೇರಣೆಯಿಂದ ಮನೆಗೆ ಒಂದೊಂದಾದರೂ ಗಿಡಗಳನ್ನು ನೆಟ್ಟು ಅರಣ್ಯ ರಕ್ಷಿಸಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಸಾಗೋಣ ಎಂದರು. ಇವತ್ತು ಪರಿಸರ ಪ್ರೇಮಿ, ಪರಿಸರ ಜ್ಞಾನಿ ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ, ಹಾಗೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರನ್ನ ನೆನೆಸ್ಕೊಳ್ತಾ ಪೋಷಣೆಯನ್ನು ಮಕ್ಕಳುಗಳು ಪುಟ್ಟ ಮಕ್ಕಳಿಗೆ ಒಂದು ದೊಡ್ಡ ಜವಾಬ್ದಾರಿ. ಮೂರು ಮಕ್ಕಳು ಒಂದು ಗಿಡನ ತಾವುಗಳು ಅದರ ಪೋಷಣೆ ಮಾಡುವ ಜವಾಬ್ದಾರಿನ ತಗೊಳ್ಬೇಕು ಅಂತ ಈ ಮೂಲಕ ಮಕ್ಕಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ನಾವು ಪ್ಲಾಂಟಬಲ್ ಸೀಡ್ ಪೆನ್ಸ್ನ ಹುಡುಕಿದ್ವಿ ನಾವು ಚಿಕ್ಕಮಗಳೂರಲ್ಲಿ. ಪ್ರತಿ ಮಕ್ಕಳಿಗೂ ಕೊಟ್ಟು ಆ ಮಕ್ಕಳಿಂದ ಬೀಜಗಳನ್ನ ಬಿತ್ತನೆ ಮಾಡಿಸುವಂಥ ಒಂದು ಕೆಲಸ ಮಾಡೋಣ ಅಂತ. ಆದರೆ ಚಿಕ್ಕಮಗಳೂರಲ್ಲಿ ಸಿಗದೇ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಆ ಥರ ಪೆನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಹಂಚುವಂಥ ಕಾರ್ಯನ JCIಯಿಂದ ಮಾಡೋಣ ಅಂತ ಮತ್ತೆ ಅಂದ್ಕೊಂಡಿದ್ದೀವಿ. ಇವತ್ತು ಪುಸ್ತಕ ಮತ್ತು ಪೆನ್ನ ವಿತರಣೆ, ಪೆನ್ಸಿಲ್ಲು ಮತ್ತು ಇದನ್ನು ವಿತರಣೆ ಮಾಡೋದಕ್ಕೆ JCI ಸದಸ್ಯರು. ಮುಖ್ಯ ಶಿಕ್ಷಕರಾದ ಮೂಡ್ಲಗಿರಿಯಪ್ಪ ಅವರು ಮಾತನಾಡಿ, ನಮ್ಮ ಶಾಲೆಯಲ್ಲೂ ಐಸಿರಿ ಇಕೋ ಕ್ಲಬ್ ಎಂಬ ಪರಿಸರ ಪ್ರೇಮಿ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದು, ಈ ಕ್ಲಬ್ ವತಿಯಿಂದ ಹಲವು ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದೇವೆ. ಜೊತೆಗೆ ನಗರದ ವಿವಿಧ ಸಂಸ್ಥೆಗಳು ನಮ್ಮ ಶಾಲೆಯಲ್ಲಿ ಪರಿಸರ ದಿನ ಆಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಎಂದರು. ಸಾಲುಮರದ ತಿಮ್ಮಕ್ಕರ ಬಗ್ಗೆ ಹೇಳಿದ್ದಾರೆ ಹಾಗೂ ನಮ್ಮ ಮಕ್ಕಳಿಗೆ ಪ್ರೀತಿಯ ಮಾತುಗಳನ್ನು ಉಣಬಯಸಿದ್ದಾರೆ. ಅವರಿಗೆ ನಮ್ಮ ಹನುಮಂತಪ್ಪ ಸಾಹೇಬರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ರಾಜ್ಯ ಕಾರ್ಯಕ್ರಮದಲ್ಲಿ JCI ಚಿಕ್ಕಮಗಳೂರು ಮಲ್ನಾಡ್ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ಸಿಲ್, ರಬ್ಬರ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ JCI ಚಿಕ್ಕಮಗಳೂರು ಮಲ್ನಾಡ್ ಸಂಸ್ಥಾಪಕ ಅಧ್ಯಕ್ಷರಾದ ಅನಿಲ್ ಆನಂದ್, ಹಿರಿಯ ಸದಸ್ಯರಾದ ಗುರುಮೂರ್ತಿ ನಾಡಿಗ್, ಕೃಷ್ಣಮೂರ್ತಿ, ಕುಮಾರ್ ಶೆಟ್ಟಿ, ರಾಘವೇಂದ್ರ ಮತ್ತಾವರ, ಮಲ್ನಾಡ್ ನ್ಯೂಸ್ 18 ಸಂಪಾದಕರಾದ ಮಲ್ಲೇಶ್ ಗೌಡ, ಭೀಮ್ ಆರ್ಮಿಯ ಕೀರ್ತಿ, ಪ್ರವೀಣ್, ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಇತರ ಸದಸ್ಯರು ಹಾಜರಿದ್ದರು.